ಬಂಧುಗಳೇ ನಮಸ್ಕಾರ. ಬೀದರ್ನ ಬಿಸಿಲು ಬಹಳಷ್ಟು ಬಿಸಿಲು ಸುಡ್ತಾ ಇದೆ. ಸೊ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ, ಕೇವಲ ನಿಮಗೆ ಕೆಲಸಗಳಿದ್ದರೆ ಮಾತ್ರ ಹೊರಗೆ ಬನ್ನಿ. ಯಾಕಂದರೆ ಬಿಸಿಲಿಂದ ಸಾಕಷ್ಟು ತೊಂದರೆಗಳು ಆಗ್ತಾಯಿದೆ ಸಾರ್ವಜನಿಕರಿಗೆ. ಸೊ ಜಿಲ್ಲಾಡಳಿತ ದಯವಿಟ್ಟು ಇದನ್ನು ಗಮನಿಸಿ ಒಂದು ಮಾರ್ಗಸೂಚಿ ಹೊರಡಿಸಬೇಕು. ಹಾಗಾಗಿ ಬಿಸಿಲಿನಿಂದ ಆದಷ್ಟು ನಾವು ಬಿಸಿಲಲ್ಲಿ ಓಡಾಡದಂತೆ ನೋಡ್ಕೊಳ್ಳೋಣ. ಯಾಕಂದರೆ ಬಹಳಷ್ಟು ತೊಂದರೆ ಆಗ್ತಾಯಿದೆ ಬಿಸಿಲಿನಿಂದ. ಸೊ ಪ್ರತಿಯೊಬ್ಬರು ಗಿಡ ಮರಗಳನ್ನ ನಾವು ಹೆಚ್ಚೆಚ್ಚು ಹಚ್ಚಿದ್ರೆ ನಮಗೆ ಬಹಳಷ್ಟು ತಂಪಾಗಿ ಬರ್ತಿತ್ತು. ಬಟ್ ಇವಾಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ನಾವು ಗಿಡ ಮರಗಳನ್ನು ನೆಡೋಣ. ಈ ಗಿಡ ಮರಗಳದ್ದು ಎಷ್ಟು ಅವಶ್ಯಕತೆ ಇದೆ ಅಂಥೇಳಿ ಗೊತ್ತಾಗ್ತಾಯಿದೆ. ಪ್ರಕೃತಿಯನ್ನು ನಾವು ಕಲುಷಿತಗೊಳಿಸೋದು ಬೇಡ. ಈ ಪ್ರಕೃತಿಯಲ್ಲಿ ಎಲ್ಲವೂ ಸಮನಾಗಿದ್ದರೆ ಮಾತ್ರ ಮನುಷ್ಯ ಜೀವಿಸಲು ಯೋಗ್ಯವಾಗಿರ್ತಾನೆ. ಯಾಕಂದರೆ ಮನುಷ್ಯ ಯಾವುದಕ್ಕೂ ತಾಳಂಗಿಲ್ಲ ರೀ. ಬಿಸಿಲಿಗೂ ತಾಳಂಗಿಲ್ಲ, ಮಳೆಗೂ ತಾಳಂಗಿಲ್ಲ, ಚಳಿಗೂ ತಾಳಂಗಿಲ್ಲ. ಸೊ ನಾವು ಎಲ್ಲಕ್ಕಿಂತ ದೊಡ್ಡದಂದ್ರೆ ಪ್ರಕೃತಿ ನಾವು ಸಮನಾಗಿ ಇಟ್ಕೊಂಡ್ರೆ ಪ್ರತಿಯೊಬ್ಬರು ನಾವು ಆರೋಗ್ಯವಾಗಿರ್ಬೋದು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಜಾಗ್ರತೆಯಿಂದ ಜೀವಿಸಿ ಈ ಬಿಸಿಲಿನಿಂದ ತಂಪಾಗಿರಿ ಅಂಥೇಳಿ ಎಲ್ಲರಿಗೂ ಹೇಳ್ತೀನಿ. ನಾನು ಶರಣು ಫುಲೆ, ಸಾಹಿತಿಗಳು, ಬೀದರ್. ಧನ್ಯವಾದಗಳು.